ವಿರಾಜಪೇಟೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೆಲವೇ ದಿನಗಳಲ್ಲಿ ಅಭಿವೃದ್ಧಿಯ ಶ್ವೇತಪತ್ರ ಹೊರಡಿಸುವುದಾಗಿ ಶಾಸಕ ಎಸ್ ಪೊನ್ನಣ್ಣ ಸವಾಲ್. ವಿರಾಜಪೇಟೆಯಲ್ಲಿ ಅದ್ಧೂರಿಯಾಗಿ ಆಚರಣೆಗೊಂಡ 76ನೇ ಗಣರಾಜ್ಯೋತ್ಸವ. ವಿರಾಜಪೇಟೆಯ ತಾಲೂಕು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭ ಧ್ವಜಾರೋಹಣ ಮಾಡಿದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣನವರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ನಡೆಸುತ್ತಿದ್ದು, ಕ್ಷೇತ್ರದ ಅಭಿವೃದ್ಧಿ ಸಹಿಸದ ವಿರೋಧ ಪಕ್ಷದವರು ಅಭಿವೃದ್ಧಿಗೆ ಅಡ್ಡಗಾಲು ಹಾಕುತ್ತಿದ್ದಾರೆ. ಮಾರ್ಚ್ ತಿಂಗಳಷ್ಟರಲ್ಲಿ 1.5 ವರ್ಷದಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗೆಗೆ ತಂದ ಅನುದಾನಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುತ್ತೇನೆ ಎಂದು ಗುಡುಗಿದರು. ವಿರಾಜಪೇಟೆ ತಾಲೂಕಿನ ರಸ್ತೆಗಳ ಬಗೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಅಭಿವೃದ್ಧಿ ಕೆಲಸ ಮಾಡುವಾಗ ಎಲ್ಲ ನಾಗರಿಕರ ಮನವೊಲಿಸುವುದು ಕಷ್ಟ, ಆದರೆ ಮಾಡುತ್ತಿರುವ ಕಾಮಗಾರಿಗಳನ್ನು ಜವಾಬ್ದಾರಿಯಿಂದ ಮಾಡಬೇಕು. ವಿರೋಧ ಪಕ್ಷದ ಷಡ್ಯಂತ್ರಕ್ಕೆ ಮಣಿಯಬಾರದು. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಪರವಾಗಿದ್ದು, ಸಂವಿಧಾನದಲ್ಲಿ ಹೇಳಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗನುಗುಣವಾಗಿ ಗ್ಯಾರಂಟಿ ಯೋಜನೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ದೊರಕುವಂತೆ ಅನುಷ್ಠಾನ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗೆಗೆ ಹಗುರವಾಗಿ ಮಾತನಾಡುತ್ತಾ ಇದ್ದವರು ಈಗ ಬೇರೆ ರಾಜ್ಯಗಳಲ್ಲಿ ತಾವು ಗ್ಯಾರಂಟಿ ಯೋಜನೆ ಕೊಟ್ಟು ಚುನಾವಣೆಗೆ ಸಿದ್ಧರಾಗಿದ್ದಾರೆ ಎಂದರು. ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವ ಯೋಜನೆ ಘೋಷಣೆ ಮಾಡ್ತಾ ಇದ್ದಾರೆ ತಾವು ಬಹುಶಃ ಗಮನಿಸಿರಬಹುದು. ಹರಿಯಾಣದಲ್ಲಿರ್ಬೋದು, ನವದೆಹಲಿಯಲ್ಲಿ ನಡೀತಾ ಇರುವಂತಹ ಚುನಾವಣೆಯಲ್ಲಿರ್ಬೋದು, ಎಲ್ಲರೂ ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಜನರಿಗೆ ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳುವಂತ ಒಂದು ಮಾತನ್ನು ಹೇಳಿಕೊಂಡಿದ್ದಾರೆ. ಆದರೆ ಇದನ್ನ ಸೃಷ್ಟಿಕರ್ತರು ಕರ್ನಾಟಕ ರಾಜ್ಯದ ಸರ್ಕಾರ ಇದನ್ನ ಘೋಷಿಸೋದು ಮಾತ್ರ ಅಲ್ಲ, ಪೂರ್ಣ ಪ್ರಮಾಣವಾಗಿ ಅನುಷ್ಠಾನಕ್ಕೆ ತಂದಿರುವಂತಹ ಕೀರ್ತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಮಾಜಿಕ ನ್ಯಾಯ ಬರೀ ಮಾತಿಗೆ ಅಲ್ಲ, ಸಂವಿಧಾನದ ಪುಟಗಳಲ್ಲಿ ಮಾತ್ರ ಉಳಿಬಾರದು. ಜನರಿಗೆ ನೇರವಾಗಿ ಮುಟ್ಟಬೇಕಾದ್ರೆ ಅವ್ರನ್ನ ಆರ್ಥಿಕವಾಗಿ ಸದೃಢರಾಗಿ ಮಾಡಬೇಕು. ಯಾವ ಆರ್ಥಿಕ ಬಲ ಇವತ್ತು ಬಡವರಲ್ಲಿಲ್ವೋ, ಶೋಷಿತ ವರ್ಗದಲ್ಲಿಲ್ವೋ ಅವ್ರಿಗೆ ತುಂಬುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಈ ಗ್ಯಾರಂಟಿಗಳನ್ನು ತಂದಿದೆ. ನೇರವಾಗಿ ಅವರ ಜೇಬಿಗೆ, ಅವರ ಮನೆ ಬಾಗಿಲಿಗೆ, ಅವರ ದಿನನಿತ್ಯದ ಜೀವನವನ್ನು ಸಾಗಿಸಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲದಂತಹ ರೀತಿಯ ಈ 5 ಗ್ಯಾರಂಟಿಗಳೇನಿದೆ, ಇದು ಸಂವಿಧಾನದ ಅಧ್ಯಯನ ಮಾಡಿದಂಥದ್ದು ಯಾರೂ ಕೂಡ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗ್ಯಾರಂಟಿಗಳನ್ನ ವಿರೋಧಿಸೋರೆಲ್ಲರೂ ಸಂವಿಧಾನವನ್ನ ಒಂದು ಓದೇ ಇಲ್ಲ ಸಂವಿಧಾನದ ವಿರೋಧಿ. ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಮಾಡ್ತಾ ಇದ್ದಾಗ ನಮ್ಮ ಸಂವಿಧಾನವನ್ನು ಅರ್ಥ ಮಾಡುವಂಥದ್ದು ಕೂಡ ನಮ್ಮ ಧರ್ಮ, ನಮ್ಮ ಕರ್ತವ್ಯ ಆಗಿದೆ. ನಮ್ಮ 4ನೇ ಭಾಗ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯಾಂಗ ಯಾವ ರೀತಿಯಾಗಿ ನೀತಿಯನ್ನ ರೂಪಿಸಬೇಕು ಅಂತ ಹೇಳುವಂತಹ ನಿರ್ದೇಶನಗಳನ್ನ ಕೊಟ್ಟಿರುವಂತಹ ಭಾಗ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಕೂಡ ಈ ದೇಶದ ಸಂಪತ್ತಿನ ಮೇಲೆ ಪೂರ್ಣ ಹಕ್ಕನ್ನು ಹೊಂದಿಲ್ಲ. ಕ್ರೋಢೀಕರಣ ಆಗ್ಲಿಕ್ಕೆ ನಾವು ಬಿಡಕ್ಕಾಗಲ್ಲ. ಒಬ್ಬರ ಹತ್ರನೇ ಅದು ಯಾರೇ ಇರ್ಬೋದು, ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಈ ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳಿರ್ಬೋದು, ಅವರು ಸ್ವತಂತ್ರವಾಗಿದ್ದಾರೆ ಅವರ ವ್ಯಾಪಾರ ಮಾಡಿ. ಆದರೆ ದೇಶದ ಸಂಪತ್ತಿನ ಮೇಲೆ ಸರ್ವರಿಗೂ ಕೂಡ ಸಮಪಾಲು, ಈ ಸಮಪಾಲನ್ನ ಕೊಡುವಂತ ನೀತಿಯನ್ನ ಇವತ್ತು ಬಹಳ ಹೆಮ್ಮೆಯಿಂದ, ಬಹಳ ಧೈರ್ಯದಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕ ಸರ್ಕಾರ ಮಾತ್ರ ದೇಶದಲ್ಲಿ ಮಾಡಿದೆ ಅಂತ. ಅದರಿಂದ ದಯವಿಟ್ಟು ಸಂವಿಧಾನವನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಇದರ ಉದ್ದೇಶ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಏನು, ಡ್ರಾಫ್ಟಿಂಗ್ ಕಮಿಟಿಯವರ ಕಲ್ಪನೆ ಏನು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯವರ ಆಲೋಚನೆ ಏನು ಹೇಳೋದನ್ನ ತಿಳಿದು ನಾವು ಮಾಡ್ತಾ ಇರುವಂತಹ ನೀತಿಯನ್ನ ನಾವು ಗಮನಿಸುವಂತ ಕೆಲಸವನ್ನು ಮಾಡಿ ಅಂತ ತಮ್ಮಲ್ಲೆಲ್ಲರನ್ನು ಮನವಿಯನ್ನು ಮಾಡಿ, ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ನಿನ್ನೆ ತಾನೇ 120 ಕೋಟಿ ರೂಪಾಯಿಯ ವಿದ್ಯುತ್ ಶಕ್ತಿ ಬಲವರ್ಧನೆ ಯೋಜನೆಯನ್ನ ನಾವು ಮೊದಲ ಪೂಜೆ ನೆರವೇರಿಸಿದ್ದೇವೆ. ಇದರ ಮೂಲಕ ಸಾವಿರಾರು ಕಿಲೋಮೀಟರ್ನಲ್ಲಿ ಇರುವಂತಹ ನಮ್ಮ ಕೇಬಲ್ಗಳನ್ನ ಬಲವರ್ಧನೆ ಮಾಡೋದಲ್ಲದೆ ಬೀದಿಯಲ್ಲಿ ಇರುವಂತಹ
ಕಬ್ಬಿಣದ ಕಂಬಗಳನ್ನು ಬದಲಾಯಿಸಿ ಹೊಸ ಟ್ರಾನ್ಸ್ಫಾರ್ಮರ್ ಕೊಟ್ಟು ಒಳ್ಳೆಯ ಉತ್ತಮವಾದಂತಹ ವೋಲ್ಟೇಜ್ ವಿದ್ಯುತ್ ಶಕ್ತಿಯನ್ನ ನಮ್ಮ ಕ್ಷೇತ್ರದ ನಾಗರಿಕರಿಗೆ ಕೊಡುವಂತ ಒಂದು ಮಹತ್ವಾಕಾಂಕ್ಷಿಯಾದಂತಹ ಯೋಜನೆ ಕೊಡಗಿನ ಇತಿಹಾಸದಲ್ಲೇ ಬಹುಶಃ ಮೊದಲನೇ ಬಾರಿಗೆ ಇಂಥ ದೊಡ್ಡ ಪ್ರಮಾಣದ ಒಂದು ಯೋಜನೆ ವಿದ್ಯುತ್ ಶಕ್ತಿಗೆ. ಗಣರಾಜ್ಯೋತ್ಸವದ ಸಂದೇಶವನ್ನ ವಿರಾಜಪೇಟೆ ತಾಲೂಕು ದಂಡಾಧಿಕಾರಿ ರಾಮಚಂದ್ರ ಅವರು ನೀಡಿದರು. ವಿರಾಜಪೇಟೆ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಅವರು ಮಾತನಾಡುತ್ತಾ, ಭಾರತ ಇಂದು ಗಣರಾಜ್ಯವಾದ ದಿನ, ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಿದ ಸಂವಿಧಾನವನ್ನ ಜಾರಿ ಮಾಡಿದ ಸುದಿನ ಎಂದು ಅಭಿಪ್ರಾಯಪಟ್ಟರು. ಅಂದರೆ ಒಂದು ಗಣರಾಜ್ಯ ದೇಶದಲ್ಲಿ ಸರ್ಕಾರ ಜನರಿಂದ ಜನರಿಗಾಗಿ ರಚನೆಯಾಗಿರುತ್ತದೆ. ಜನರ ಎಲ್ಲ ವಿಷಯಗಳನ್ನು ಪರಿಗಣಿಸುವುದರ ಮೂಲಕ ಕಾಳಜಿ ವಹಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರೂ ಆದ ಶಾಸಕರಾದ ಎಸ್ ಪೊನ್ನಣ್ಣನವರು ಧ್ವಜಾರೋಹಣ ಮಾಡಿ ಆರಕ್ಷಕ ಇಲಾಖೆಯ ಧ್ವಜವಂದನೆಯನ್ನು ಸ್ವೀಕಾರ ಮಾಡಿದರು. ಪುರಸಭಾ ವ್ಯಾಪ್ತಿಯ ವಿವಿಧ ಶಾಲೆಗಳ ಸ್ಕೌಟ್ಸ್ ಮತ್ತು ಗೌಡ್ಸ್ ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ಮೂಲಕ ಶಿಸ್ತಾಗಿ ಬಂದು ಧ್ವಜವಂದನೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ರೈತಗೀತೆಯನ್ನು ವಿದ್ಯಾರ್ಥಿಗಳು ಸುಶ್ರಾವ್ಯವಾಗಿ ಹಾಡಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರಾಜೇಶ್ ಪದ್ಮನಾಭ, ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಾನ್ಸನ್ ಅವರು, ಬಗರ್ ಹುಟ್ಟಿನ ಸಕ್ರಮೀಕರಣ ಸಮಿತಿಯ ಅಬ್ದುಲ್ ಸಲಾಂ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಪುರಸಭಾ ಉಪಾಧ್ಯಕ್ಷೆ ಫಸಿಹಾ ತಬಸುಮ್, ಪುರಸಭೆಯ ಸದಸ್ಯರುಗಳು ಹಾಜರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ